ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಇವುಗಳನ್ನು ಅನುಸರಿಸಿ. ಇದರಿಂದ ನಿಮ್ಮ ನಡುವೆ ಭಿನ್ನಾಭಿಪ್ರಾಯ ಬರಲು ಸಾಧ್ಯವಿಲ್ಲ, ನೀವು ದೂರವಾಗಲು ಸಾಧ್ಯವಿಲ್ಲ. ನೀವು ಪ್ರೀತಿಸುತ್ತಿರುವವರ ಬಳಿ ಮೊಬೈಲ್ ರೀಚಾರ್ಜ್ ಮಾಡಲು ಕೇಳಬೇಡಿ. ಪ್ರೀತಿಯೊಂದಿಗೆ ವಿದ್ಯಾಭ್ಯಾಸ, ಸ್ನೇಹಿತರು, ನೆಂಟರು, ಮನೆಯವರು ಹೀಗೆ ಯಾರನ್ನು ನಿರ್ಲಕ್ಷಿಸಬೇಡಿ. ಗುರಿಯೆಡೆಗೆ ಪ್ರಥಮ ಆದ್ಯತೆ ಇರಲಿ. ಬೇರೆಯವರ ನಿರ್ಲಕ್ಷ್ಯ ನಮ್ಮನ್ನು ಏಕಾಂಗಿಯನ್ನಾಗಿಸುತ್ತದೆ. ಎಚ್ಚರದಿಂದಿರಿ. ನೀವು ಪ್ರೀತಿ ಪಾತ್ರರಿಂದ ಯಾವುದೇ ಗಿಫ್ಟ್ಗಳನ್ನು ಬಯಸಬೇಡಿ. ಕೇಳದೆ ನೀಡಿದ ಸಣ್ಣ ಚಾಕ್ಲೇಟ್ನಂತಹ ಸಣ್ಣ ಗಿಫ್ಟ್ಗಳನ್ನಾದರೂ ತುಂಬು ಹೃದಯದಿಂದ ಸ್ವೀಕರಿಸಿ. ಯಾವತ್ತೂ ಉಪದೇಶ ಮಾಡಬೇಡಿ. ತಪ್ಪು ಮಾಡುತ್ತಿದ್ದರೆ ಪಕ್ಕಕ್ಕೆ ಕೂರಿಸಿಕೊಂಡು ತಿಳಿ ಹೇಳಿ. ಮದುವೆ ಮಾಡಿಕೊಳ್ಳಲು ಓಡಿ ಹೋಗುವುದು ಮೂರ್ಖತನ. ಮನೆಯಲ್ಲಿ ಎಲ್ಲರನ್ನೂ ಸೇರಿಸಿ ಅವರ ಮನವೊಲಿಸಲು ಪ್ರಯತ್ನಿಸಿ. ದುಡುಕಬೇಡಿ. ನಾನು ಪ್ರೀತಿಸುತ್ತಿರುವವರು ನಾನು ಹೇಳಿದಂತೆ ಕೇಳಬೇಕು ಎಂದು ಬಯಸಬೇಡಿ. ನಿರೀಕ್ಷೆಗಳು ಹೆಚ್ಚಾದಂತೆ ದುಃಖ ಕೂಡ ಹೆಚ್ಚಾಗುತ್ತದೆ.